ಹಾಯ್ ಫ್ರೆಂಡ್ಸ್, ಈಗ 8 ಬಾಗಿಲೆ 2 4 ಉತ್ತರ ಬರುತ್ತೆ. 8 ಬಾಗಿಲೆ 2 = 4. ಆದರೆ ಯಾವುದೇ ಸಂಖ್ಯೆಯನ್ನು 0ಯಿಂದ ಭಾಗಿಸಿದಾಗ ಅನ್ಡಿಫೈನ್ಡ್ ಅಥವಾ ಇನ್ಫಿನಿಟಿ ಅಂತ ಕರೀತಾರೆ. ಯಾಕೆ ಅಂತಕ್ಕಂಥ ಪ್ರಶ್ನೆ ಬಹಳಷ್ಟು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಸ್ವಲ್ಪ ಟ್ರೈ ಮಾಡೋದು, ಅದನ್ನು ಸಾಲ್ವ್ ಮಾಡೋದು. ಇದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ, ಭಾಗಾಕಾರ ಅನ್ನೋದು ಯಾವಾಗಲೂ ಪುನರಾವರ್ತಿತ ವ್ಯವಕಲನವಾಗಿ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 8ರಲ್ಲಿ 2 ಕಳೆಯಿರಿ, 6 ಬಂತು. ಈ 6ರಲ್ಲಿ ಮತ್ತೆ 2 ಕಳೆಯಿರಿ, 4 ಬಂತು. 4ರಲ್ಲಿ 2 ಕಳೆಯಿರಿ, 2 ಬಂತು. 2ರಲ್ಲಿ 2 ಕಳೆಯಿರಿ, 0 ಬಂತು. 1 2 3 4 ಇದು ಉತ್ತರ ಆಗಿತ್ತು. ಯಾವುದೇ ಸಂಖ್ಯೆನ ಇನ್ನೊಂದು ಸಂಖ್ಯೆಯನ್ನು ಭಾಗಿಸಿದಾಗ ಭಾಗಾಕಾರ ಮಾಡೋದು. ಅದೇ ಒಂದು ಸಂಖ್ಯೆಯನ್ನು 0ಯಿಂದ ಭಾಗಿಸಿದಾಗ ಇನ್ಫಿನಿಟಿ ಅಂತ ಹೇಳ್ತೀವಿ. ಅದು ಯಾಕೆ ಅನ್ನೋದು ಟ್ರೈ ಮಾಡೋದು. ಯಾಕಂದ್ರೆ 8ರಲ್ಲಿ 0ಯನ್ನು ಕಳೆದಿ ಎಷ್ಟು ಬಂತು? 8 ಬಂತು. ಮತ್ತೆ 8ರಲ್ಲಿ 0ಯನ್ನು ಕಳೆದಿ ಮತ್ತೆಷ್ಟು ಬಂತು? 8 ಬಂತು. 8ರಲ್ಲಿ ಮತ್ತೆ 0 ಕಳೆದಿ ಎಷ್ಟು ಬಂತು? 8 ಬಂತು. 8ರಲ್ಲಿ ಮತ್ತೆ 0 ಕಳೆದಿ 0 ಬಂತು. ಇದು ಎಲ್ಲದಕ್ಕ ಮುಂದುವರಿಬೇಕು. ಇದು ಉತ್ತರನೇ ಸಿಗಂಗಿಲ್ಲ. ಅಪ್ ಟು ಇನ್ಫಿನಿಟಿ ತನಕ ಮಾಡ್ಕೋತೀವ್ರಿ. ಇದ್ರ ಉತ್ತರ ಏನಾಗಿರ್ತದ? ಅನ್ಡಿಫೈನ್ಡ್ ಅಥವಾ ಇನ್ಫಿನಿಟಿ ಅಂತ ಕರಿತೀವಿ. ಯಾವುದೇ ಒಂದು ಸಂಖ್ಯೆಯನ್ನು 0ಯಿಂದ ಭಾಗಿಸಿದಾಗ ಇನ್ಫಿನಿಟಿ ಯಾಕೆ ಕರಿತೀವಿ ಅಂದ್ರೆ, ಆ ಮೂಲ ತತ್ವದ ಪ್ರಕಾರ ಪುನರಾವರ್ತಿತ ವ್ಯವಕಲನ ಮಾಡ್ಕೋತ ಹೋದ್ರೆ ಅದಕ್ಕೆ ನಮ್ಗೆ ಎಂಡೇ ಸಿಗೋದಿಲ್ಲ. ಆದ್ದರಿಂದ ಯಾವುದೇ ಸಂಖ್ಯೆಯನ್ನು 0ಯಿಂದ ಭಾಗಿಸಿದಾಗ ಅದರ ಉತ್ತರ ಯಾವಾಗಲೂ ಏನಾಗಿರ್ತದ? ಇನ್ಫಿನಿಟಿ ಆಗಿರ್ತದೆ.